ತುಮಕೂರು ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆ ನೀಡಿದರು. ಅವರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೇಂದ್ರದ ಎನ್ಡಿಎ ನೇತೃತ್ವದ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಆಶೀರ್ವಾದ ಮಾಡಬೇಕಿದೆ ಎಂದರು. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದಹನುಮೇಗೌಡರು ಸರಳ ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದ್ದು, ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಸ್ವಚ್ಛ ರಾಜಕಾರಣಕ್ಕೆ ಹೆಸರಾಗಿದ್ದಾರೆ. ಅವರು ಸಂಸದರಾಗಿದ್ದ ವೇಳೆ ಪಕ್ಷ ಅತ್ಯಂತ ದಯನೀಯ ಸ್ಥಿತಿಯಲ್ಲಿತ್ತು. ಆದಾಗ್ಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗೆ ಮುದ್ದಹನುಮೇಗೌಡರ ಕೊಡುಗೆ ಅಪಾರವಾದದ್ದಾಗಿದ್ದು, ಕೇಂದ್ರದ ಪಿಂಕ್ ಪುಸ್ತಕದಲ್ಲಿ ನೋಂದಾಯಿಸಿ ನೆರೆಯ ಆಂಧ್ರದ ಸಚಿವರಾಗಿದ್ದ ರಘುವೀರ್ ರೆಡ್ಡಿ ಅವರ ಸಹಕಾರದೊಂದಿಗೆ ಈ ಕಾರ್ಯ ಸಾಧ್ಯವಾಯಿತು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ತುಮಕೂರಿಗೆ ಇಸ್ರೋ ಸಂಸ್ಥೆ ತಂದರು. ಕೊಬ್ಬರಿಗೆ ಬೆಂಬಲ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ ಆಗಬೇಕಾಗಿದ್ದ ಕೆಲಸಗಳಿಗೆ ಸಂಸತ್ ಭವನದಲ್ಲಿ ಧ್ವನಿ ಎತ್ತಿ ರಾಜ್ಯಕ್ಕೆ ಅನುಕೂಲ ಆಗುವಂತೆ ಗಮನ ಹರಿಸಿ ನಮ್ಮ ರಾಜ್ಯಕ್ಕೆ ಅನುದಾನ ತಂದಿದ್ದಾರೆ. ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಜೊತೆಗೆ ಗೌಡರು ವಿಶ್ವಸಂಸ್ಥೆಯಲ್ಲಿ ಮಾತನಾಡಿ ಜಿಲ್ಲೆಯ ಹಾಗೂ ರಾಜ್ಯದ ಕೀರ್ತಿ ಪತಾಕೆಯನ್ನು ವಿಶ್ವ ಮಟ್ಟದಲ್ಲಿ ಹಾರಿಸಿದ್ದಾರೆ. ಇಂತಹ ವ್ಯಕ್ತಿಯನ್ನು ಗೆಲ್ಲಿಸಿಕೊಂಡು ಬರುವುದು ನಮ್ಮ ಕರ್ತವ್ಯ ಆಗಿದೆ ಎಂದರು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದು, ರಾಜ್ಯದ ಪಾಲಿನ ತೆರಿಗೆ ಹಣ ನೀಡುವಲ್ಲಿ ಮೋಸ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಕೇಂದ್ರ ವಿತ್ತ ಸಚಿವರು ಹಾಗೂ ವಿತ್ತ ಸಚಿವಾಲಯಕ್ಕೆ ಪತ್ರ ಬರೆದರೂ ಸಹ ನಮ್ಮ ಪಾಲು ನಮಗೆ ಕೊಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಪರಮೇಶ್ವರ್ ಅವರು ಹೇಳಿರುವಂತೆ ಕೇಂದ್ರದ ಧೋರಣೆ ಖಂಡನೀಯ. ನಾವು ಕೇಂದ್ರದಿಂದ ಭಿಕ್ಷೆ ಕೇಳುತ್ತಿಲ್ಲ. ನಾವು ನಮ್ಮ ಪಾಲು ಕೇಳಿದ್ದೇವೆ. ನಾವು ಸಂವಿಧಾನಬದ್ಧ ಹಕ್ಕನ್ನು ಮಾತ್ರ ಕೇಳಿದ್ದೇವೆ. ನಮ್ಮ ರಾಜ್ಯ ಕೇಂದ್ರಕ್ಕೆ ಕಟ್ಟುವ ತೆರಿಗೆಯಲ್ಲಿ ದೇಶದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಆದರೆ ಪಾಲು ಹಂಚಿಕೆಯಲ್ಲಿ 10ನೇ ಸ್ಥಾನದಲ್ಲಿರುವುದು ಶೋಚನೀಯ. ನಮ್ಮ ರಾಜ್ಯದಿಂದ 25 ಜನ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದು, ಯಾರೊಬ್ಬರೂ ಸಹ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸದ ಇವರುಗಳು ಯಾವ ನೈತಿಕತೆಯಿಂದ ಮತ ಕೇಳಲು ಮುಂದಾಗಿದ್ದಾರೆ ಎಂದು ಲೇವಡಿ ಮಾಡಿದರು. ಈ ಸಂದರ್ಭದಲ್ಲಿ ಮುದ್ದಹನುಮೇಗೌಡ, ಎಸ್ಆರ್ ಶ್ರೀನಿವಾಸ್, ರಫೀಕ್ ಅಹಮದ್, ಆರ್ ರಾಮಕೃಷ್ಣ, ಶಫಿ ಅಹಮದ್, ಇಕ್ಬಾಲ್ ಅಹಮದ್, ಚಂದ್ರಶೇಖರ್ ಗೌಡ, ವಾಲಿ ಚಂದ್ರಯ್ಯ ಮುಂತಾದವರು ಉಪಸ್ಥಿತರಿದ್ದರು. ನಾವು ದಿವಂಗತ ರಕ್ತಪ್ಪನವರು ಮಾಡಿದಂತ ಆ ಒಂದು ಹೋರಾಟ ಮಾಡಿದಂತಹ ಸಂಸ್ಥೆ ಹಣಕ್ಕೆ ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಅದು ಅನಿವಾರ್ಯ ಆಯ್ತು, ಮುಚ್ಚಲೇಬೇಕಾದಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ನಾನು ನೀವು ಅದು 120 ಎಕರೆ ಬಹಳ ಅತ್ಯಂತ ಬೆಲೆ ಬಾಳ್ತಕ್ಕಂತ ಸ್ವತ್ತು ಇವತ್ತು ಜನಗಳ ಜೊತೆ ಉಳ್ಕೊಂಡಿದೆ. ಅದಷ್ಟೇ ಅಲ್ಲ, ನನ್ನ ಅವಧಿನಲ್ಲೇನೆ ಅದಕ್ಕೆ ಇಸ್ರೋಗೆ ಕೊಡಿಸಿ ನಾನು ಇವತ್ತು ಅವ್ರೇನು ಹಿಂದಿನ ಅರುಣ್ ಜೇಟ್ಲಿ ಅವರು ಅವತ್ತು ಬಹಳ ಅದನ್ನ ಅತ್ಯಂತ ಬಹಳ ಇದು ಮಾಡಿ ನನಗೆ ಸಪೋರ್ಟ್ ಮಾಡಿ ಅದನ್ನ ಇಸ್ರೋಗೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಆ ಇಸ್ರೋ ನನಗೇನಾದ್ರು ಪ್ರೈಡ್. ಇಸ್ರೋ ನಮಗೆ ತುಮಕೂರಿಗೆ ಕಾಲಿಟ್ಟಿದ್ದಾರೆ. ವಿಶ್ವ ಭೂಪಟದಲ್ಲಿ ನಮ್ಮ ತುಮಕೂರು ಅದು ಕಾಣಿಸ್ಕೊಳ್ತದೆ ಅನ್ನೋ ದೃಷ್ಟಿಯಿಂದ ಇಸ್ರೋ ಬಂತು. ಇಸ್ರೋ ಬಂದಿದ್ದಷ್ಟೇ ಅಲ್ಲ, ನಾನು ಸಂಸದನಾಗಿದ್ದಾಗಲೇ ಅದರ ಶಂಕುಸ್ಥಾಪನೆ ಕೂಡ ಡಾಕ್ಟರ್ ಶಿವನ್ ಚೇರ್ಮನ್ ಆಫ್ ಇಸ್ರೋ ಮಾಡಿದ್ರು. ಅದನ್ನ ಅದ್ರ ಜೊತೆಗೆ ನಾನು ಸಂಸದನಾಗಿದ್ದ ಸಂದರ್ಭದಲ್ಲೇ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರೊಫುಲರ್ ಟ್ಯಾಂಕರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ರೆಡಿ ಆಗಿದೆ. ನಾನು ಇತ್ತೀಚೆಗೆ ಭೇಟಿ ಮಾಡಿ ಇಸ್ರೋ ಅಧ್ಯಕ್ಷರಿಗೆ ಕೇಳಿದಾಗ ಮಾರ್ಚ್ ಏಪ್ರಿಲ್ ನಲ್ಲಿ ಅದರ ಉದ್ಘಾಟನೆ ಆಗುತ್ತೆ ಅಂತ ಹೇಳಿದೆ. ನಾನು ಯಾಕೆ ಈ ಮಾತನಾಡ್ತೀನಿ, ಒಂದು ಅವಧಿನಲ್ಲೇ 5 ವರ್ಷಗಳ ಅವಧಿನಲ್ಲಿ ಈ ರೀತಿ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಕಮಿಟ್ಮೆಂಟ್ ಬೇಕು, ಬದ್ಧತೆ ಇರಬೇಕು. ಪಾಸ್ಪೋರ್ಟ್ ಆಫೀಸ್ ಬರುತ್ತೆ. ಮತ್ತೆ ಇದು ನಾನು ಮೊದಲನೇ ಹಂತದಲ್ಲಿ ನನಗೆ ತುಮಕೂರು ಸ್ಮಾರ್ಟ್ ಸಿಟಿ ಸೇರಲಿಲ್ಲ. ನಾನು ಗಲಾಟೆ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ. ವೆಂಕಯ್ಯ ನಾಯ್ಡು ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ನಾನು ಫೈಟ್ ಮಾಡಿದೆ. ಸರ್, ತುಮಕೂರು ಈಸ್ ಗ್ರೋಯಿಂಗ್ ಆಸ್ ಅನ್ ಆಲ್ಟರ್ನೇಟಿವ್ ಸಿಟಿ ಟು ಬ್ಯಾಂಗ್ಳೂರ್. ಟು ಈಸ್ ಔಟ್ ಪ್ರೆಷರ್ ಆನ್ ಬ್ಯಾಂಗ್ಳೂರ್, ಇಟ್ ಈಸ್ ನೆಸೆಸರಿ, ಇಟ್ಸ್ ಇಮಿನೆಂಟ್. ಯು ಶುಡ್ ಡೆವಲಪ್ ತುಮಕೂರು ಆಸ್ ಅನ್ ಆಲ್ಟರ್ನೇಟಿವ್ ಸಿಟಿ. ಇಲ್ಲ ಅಂತಂದ್ರೆ ನಿಮ್ ಬೆಂಗಳೂರು ಬಹಳ ಕೆನಾಟ್ ಸಸ್ಟೈನ್ ದಿ ಪ್ರೆಷರ್. ಅದಕ್ಕಾಗಿ ನೀವು ತುಮಕೂರಿನ ಸ್ಮಾರ್ಟ್ ಸಿಟಿ ಮಾಡೋದು ಅಷ್ಟೇ ಅಲ್ಲ, ತುಮಕೂರಿನ ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ನಗರವಾಗಿ ಬೆಂಗಳೂರಿಗೆ ನೀವು ಅಭಿವೃದ್ಧಿ ಪಡಿಸಲೇಬೇಕಂತ ಅನಿವಾರ್ಯತೆ ಇದೆ ಅಂತ ನನ್ನ ಮಾತನ್ನ ಅದು ಹೇಳಿದೆ. ಅದಕ್ಕೆ ಪೂರಕವಾಗಿ ನಮ್ಮ ನಾಯಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಅದು ಬೆಂಗಳೂರಿಂದ ತುಮಕೂರಿನವರೆಗೂ ಮೆಟ್ರೋ ಆಗ್ಬೇಕು ಅಂತ ಅನ್ನೋದನ್ನ ಈಗಾಗಲೇ ಪೂರಕವಾಗಿ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಆಗ್ತಾ ಇದೆ.
ಬಜೆಟ್ ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ವಿ ನೀಡ್ ದಿ ಸಪೋರ್ಟ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ. Somebody should take initiative and put more pressure on the union government also. That is why an effective member of parliament is required here. ಅದರಿಂದ ಇಂಥದ್ದು ಒಂದು ಜೊತೆಗೆ ಒಂದು ನ್ಯಾಷನಲ್ ಹೈವೇ ನಾವು 206 ಡೆವಲಪ್ಮೆಂಟ್ ಆಗ್ತಾ ಇದೆ. 4 ಲೇನು ನನ್ನ ಕಾಲದಲ್ಲಿ ಉದ್ಘಾಟನೆ, ನನ್ನ ಕಾಲದಲ್ಲಿ ಶಂಕುಸ್ಥಾಪನೆ. ನಮ್ಮ ಅಂದಿನ ಉಸ್ತುವಾರಿ ಸಚಿವರು ಡಾಕ್ಟರ್ ಟಿ ಪರಮೇಶ್ವರ್ ಸಾಹೇಬರಿಂದ ಕರ್ಕೊಂಡೋಗಿ ನಾವು ಟಿಪ್ಪನಹಳ್ಳಿ ಕ್ರಾಸ್ ನಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ಅದು ಒಂದು ಹಂತಕ್ಕೆ ಬಂದಿದೆ. ಎಷ್ಟು ಮುಗಿಬೇಕಾಗಿತ್ತು ಆ ಯೋಜನೆ. ಅನ್ಫಾರ್ಚುನೇಟ್ಲಿ ಅದು ಕನ್ಸರ್ನ್ ಆಫೀಸರ್ಸ್ ಮೀಟಿಂಗ್ ಕರೆದು ಪ್ರೆಷರ್ ಹಾಕಬೇಕಾಗಿತ್ತು, ಹಾಕಿಲ್ಲ. ಓಕೆ, ಇಟ್ಸ್ ಆಲ್ ರೈಟ್, ಇಟ್ಸ್ ಗೋಯಿಂಗ್ ಆನ್. ಲಿಂಗರಿಂಗ್ ಪ್ರಾಜೆಕ್ಟ್ ಆಗಿದೆ. ಅದೇ ರೀತಿ ಲೋಕಸಭಾ ಸದಸ್ಯರಾಗಿ 26 ಜನರಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಇದನ್ನ ಸರಿಪಡಿಸಬೇಕು ಅಂತಕ್ಕಂಥ ಮಾತನ್ನ ಒಬ್ರು ಕೂಡ ಹೇಳಿ. ಏನು ಈ ಬರಗಾಲ, ಇಷ್ಟೆಲ್ಲ ನಾವು ಬರಗಾಲದಲ್ಲಿ ಇವತ್ತು ನಾವು ಕುಡಿಯೋ ನೀರುಗಳು, ದನಗಳಿಗೆ ಮೇವು, ಇವೆಲ್ಲ ಕೊರತೆಯಿಂದ ನಾವು ಇವತ್ತು ನರಳ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಏನು NDRF ನಲ್ಲಿ ಹಣವನ್ನ ಕೊಡಬೇಕಾಗಿತ್ತು, ಆ ಹಣವನ್ನ ನಮಗೆ ಕೊಡದೆ ಇದು ನಮ್ಮಲ್ಲಿ ಬರಗಾಲದಲ್ಲಿರ್ತಕ್ಕಂಥ ಜನರಿಗೆ ಮತ್ತಷ್ಟು ತೊಂದರೆಯನ್ನ ಕೊಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಂತಹ ಪರಿಸ್ಥಿತಿಯನ್ನ ಹೋಗಲಾಡಿಸ್ಬೇಕು. ನಾವು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಲೋಕಸಭಾ ಸದಸ್ಯರು ಕೇಂದ್ರದಲ್ಲಿ ನಾವೆಲ್ಲ ಆರಿಸಿ ಕಳಿಸ್ಬೇಕು. ನಾವು ಏನು ಶಕ್ತಿಹೀನರು ಅಂತ ಹೇಳಬೇಕಾ ಅಥವಾ ಅವರು ನಮ್ಮ ಜನರಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿಗಳು ಅಂತ ಕರಿಬೇಕು, ನಮ್ಗಂತೂ ಗೊತ್ತು. NDRF ದುಡ್ಡು ನಮಗೆ ಭಿಕ್ಷೆ ಏನಲ್ಲ. NDRF ಅಲ್ಲಿ ನಮ್ಮ ರಾಜ್ಯಕ್ಕೆ ಕಾನೂನು ಇದೆ. ಏನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಇದೆ. ಆ ಕಾಯ್ದೆಯ ಅಡಿನಲ್ಲಿ ನಮಗೆ ಏನು ಹಣ ಬರಬೇಕು ಅದನ್ನು ನಾವು ವರದಿಯನ್ನ ಕೊಟ್ಟ ನಂತರ 1 ತಿಂಗಳ ಒಳಗಾಗಿ ಅವರ ಪಾಲು ಏನಿದೆ ಅದನ್ನ ಕೊಡ್ತಕ್ಕಂಥದ್ದು ಕಾನೂನಿನ ಒಂದು ಅಗತ್ಯ. ನಾವು ಹೇಳ್ತಕ್ಕಂಥದ್ದಲ್ಲ, ನಾವು ಬೇಡ್ತಕ್ಕಂಥದ್ದು ಅಲ್ಲ. ಆ ಕಾನೂನು ಅನ್ವಯನೂ ಕೂಡ ಇದುವರೆಗೆ ಒಂದೇ ಒಂದು ಬಿಡುಗಾಸನ್ನು ನಮಗೆ ಕೊಡದೇ ಇದ್ರು ಜನ ನಾವು ಸಹಿಸಬೇಕ. ನಾವು ಇಂತಹ ಲೋಕಸಭಾ ಸದಸ್ಯಗಳನ್ನ ನಮ್ಮ ರಾಜ್ಯದಿಂದ ನಮ್ಮ ಹಿತ ಕಾಪಾಡಲಿಕ್ಕೆ ಲೋಕಸಭೆ ಕಳಿಸ್ಬೇಕ, ನಮ್ಮ ಜನರು ಯೋಚನೆ ಮಾಡ್ತಾರೆ. ಆದ್ರಿಂದ ಈಗ ಈ ಒಂದು ಚುನಾವಣೆಯಲ್ಲಿ ಅವರು ಮಾಡತಕ್ಕಂಥ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಆ ಪಕ್ಷದ ಅಭ್ಯರ್ಥಿಗಳನ್ನ ಬರೀ ತುಮಕೂರಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಸೋಲಿಸಿದಾಗ ಮಾತ್ರ ಅವ್ರಿಗೆ ಅರಿವಾಗ್ತದೆ. ಯಾಕಪ್ಪ ಈ ರೀತಿ ಆಯ್ತು ಅಂತ ಹೇಳಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ, ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಜನರ ಆಕ್ರೋಶ ಇದೆ ಅಂತಕ್ಕಂಥದ್ದನ್ನು ಅವರಿಗೆ ಮಂದಟ್ಟು ಮಾಡಬೇಕು. ಆ ಮಂದಟ್ಟು ಮಾಡತಕ್ಕಂಥ ಅವಕಾಶ ಈ ಚುನಾವಣೆ ಮೂಲಕ, ಇಲ್ಲಿ ಮತದಾನದ ಮೂಲಕ ನಾವು ಅವರಿಗೆ ತೋರಿಸ್ತಕ್ಕಂಥದ್ದು ಅತಿ ಅವಶ್ಯ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಡಾಕ್ಟರ್ ಪ್ರಸ್ತಾಪ ಮಾಡಬೇಕು. ಬದುಕನ್ನ ಕಾಡ್ಲಿಕ್ಕೆ ಇವೆಲ್ಲವೂ ಕೂಡ ಪೂರಕವಾದಂತಹ ಕಾರ್ಯಕ್ರಮಗಳನ್ನ ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಹೆಮ್ಮೆ ನಮಗಿದೆ. ಏಕೆಂದ್ರೆ ಇವತ್ತು ಹೆಣ್ಣು ಮಕ್ಕಳು ಯಾವುದೇ ಭಾಗದಲ್ಲಿ ಹೋದ್ರು ಕೂಡ ಇವತ್ತು ಸಿದ್ದರಾಮಯ್ಯ ಇರ್ಬೇಕು ಸ್ವಾಮಿ ಅಂತ, ಸಿದ್ದರಾಮಯ್ಯನಿಂದ ನಾವು ಈ ರೀತಿ ಇದ್ದೀವಿ ಅಂತ ಹೇಳಿ ಅವ್ರಿಗೇನು ಗೊತ್ತಾಗೋದಿಲ್ಲ. ಸಿದ್ದರಾಮಯ್ಯನವರು ಅಂದ್ರೆ ಯಾವ ಸರ್ಕಾರ ಏನು ಅಂತ ಗೊತ್ತಾಗ್ತದೋ ಆಗೋದಿಲ್ಲೋ ಗೊತ್ತಿಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಧರ್ಮಸ್ಥಳದಲ್ಲಿ ಹೋಗಿ ಅವರ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಾರೆ. ಎಷ್ಟು ಮುಗ್ಧ ಹೆಣ್ಣು ಮಕ್ಕಳು ಇದ್ದಾರೆ ಅಂತಕ್ಕಂಥದ್ದಕ್ಕೆ ಈ ರೀತಿಯ ಸೌಲಭ್ಯಗಳಿಂದ ಅವರಿಗೆ ಏನು ಅನುಕೂಲಗಳಾಗಿದ್ದಾವೆ, ಆ ಅನುಕೂಲಗಳಿಗೆ ಅವರ ಒಂದು ಸ್ಮರಣೆ ಮತ್ತೆ ಆ ಒಂದು ರೀತಿಯಲ್ಲಿ ಅವರಿಗೆ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸತಕ್ಕಂಥ ಒಂದು ರೀತಿ ಅಂತೇಳಿ ನಾನು ಅದನ್ನು ಕೂಡ ಭಾವಿಸಿದ್ದೇನೆ. ಆದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಅವರು ಇನ್ನು ನಮ್ಮ ಮುಂದೆ ಬಹುಶಃ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇಂಥ ಬರಗಾಲ ಬಂದಿಲ್ಲ. ನಾವು ಆ ಬರಗಾಲಕ್ಕೆ ರಾಜ್ಯ ಸರ್ಕಾರ ಏನ್ ಕ್ರಮ ಮಾಡಬಹುದು ಅದನ್ನೆಲ್ಲ ಮಾಡಿದ್ದೇವೆ. ಈಗಾಗಲೇ ಪ್ರಾರಂಭ ಆಗಿದೆ. ಕುಡಿಯೋ ನೀರಿನ ವ್ಯವಸ್ಥೆಗಿರ್ಬೋದು, ಜನಗಳಿಗೆ ಕಾಮಗಾರಿ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಜಾನುವಾರುಗಳಿಗೆ ಮೇವು ಮತ್ತೊಂದು ಎಲ್ಲವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಮಾಡಿದೆ. ರೈತ ಬೆಳೆ ಬಂದಿಲ್ಲ, ಕಳ್ಕೊಂಡಿದ್ದಾನೆ ಅಂತೇಳಿ ಅವನಿಗೂ ಕೂಡ 2,000 ರೂಪಾಯಿ ಒಬ್ಬ ರೈತನಿಗೆ ಅಂತ ಹೇಳಿ ರೈತನಿಗೂ ಕೂಡ ಹಣ ಕೊಟ್ಟಿದೆ.
ಇಷ್ಟಾಗಿ ನಾವು ಕೇಂದ್ರಕ್ಕೆ ನಮ್ಮ ಎಸ್ಟಿಮೇಟ್ ಇರ್ತಕ್ಕಂಥದ್ದು 36,000 ಕೋಟಿ ರೂಪಾಯಿ. ಈ ಬಾರಿ ಬರಗಾಲದಲ್ಲಿ ನಷ್ಟ ಆಗಿರೋದು ಕರ್ನಾಟಕ ರಾಜ್ಯಕ್ಕೆ 36,000 ಕೋಟಿ. ನಾವು ಅಷ್ಟು ಕೇಳಲಿಲ್ಲ, ನಾವು 18,000 ಕೋಟಿಗೆ ಪ್ರಸ್ತಾವನೆಯನ್ನು ಕಳಿಸೋದ್ರ ಜೊತೆಗೆ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು, ಆರ್ಡಿಪಿಆರ್ ಸಚಿವರು ಪ್ರಿಯಾಂಕ ಖರ್ಗೆ ಅವರು, ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಪದೇ ಪದೇ ಡೆಲ್ಲಿಗೆ ಹೋಗಿ ಕೃಷಿ ಸಚಿವರನ್ನ ಅಥವಾ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಆಮೇಲೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅವರೇನ್ ಹೇಳ್ತಾರೆ, ನಾವೇನ್ ಮಾಡೋದು ಸರ್, ಸರ್ಕಾರ ತೀರ್ಮಾನ ಮಾಡಬೇಕು, ಸಚಿವರುಗಳು ತೀರ್ಮಾನ. ಆಮೇಲೆ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿದ್ರು. 7 ಬಾರಿ ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಬರೆದ್ರು, ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ, ಮುಖ್ಯಮಂತ್ರಿಗಳಿಗೆ ಮೀಟ್ ಮಾಡಬೇಕು, ಕೊಡ್ಲಿಲ್ಲ. ಕಡೆಗೆ 8ನೇ ಬಾರಿಗೆ ಅವರು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ ಪ್ರಧಾನಮಂತ್ರಿ ಗೃಹ ಸಚಿವರು. ಅಲ್ಲಿ ಹೋಗಿ ನಮ್ಮ ಪ್ರಸ್ತಾವನೆಯನ್ನ ಅವ್ರ ಮುಂದೆ ನೇರವಾಗಿ ಮಂಡಿಸಿ ನಮಗೆ ಹಣ ಕೊಡಿ, ನಮಗೆ NDRF, ನಮಗೆ ನಮ್ಮ ಹಕ್ಕು ಅದು. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡ್ ಏನಿದೆಯಲ್ಲ ಅದು ನಮ್ಮ ಹಕ್ಕು, ವರ್ಷಕ್ಕೆ ನಮ್ಗೆ ಇಷ್ಟು ಕೊಡ್ಬೇಕು ಅಂತ ನಿಯಮ ಇದೆ, ಅದನ್ನು ಕೊಡ್ಬೇಕು, ಕನಿಷ್ಠ ಅದನ್ನು ಕೂಡ ಕೊಡ್ಬೇಕು. ಇವತ್ತು ಅವರು ಹೇಳಿಕೆ ಕೊಡ್ತಾರೆ, ನಮ್ಮ ಹಣಕಾಸಿನ ಕೇಂದ್ರದ ಹಣಕಾಸಿನ ಸಚಿವರು ನಾವೆಲ್ಲ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಕರ್ನಾಟಕಕ್ಕೆ. ಎಂತ ವಿಪರ್ಯಾಸ ಇದು! It is a shame on the part of the central finance minister to utter glaring lies. ಸುಳ್ಳನ್ನ, ಅತಿ ದೊಡ್ಡ ಸುಳ್ಳನ್ನ ಕೇಂದ್ರ ಸರ್ಕಾರದ ಅರ್ಥ ಸಚಿವರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿಯನ್ನ ಹೆಚ್ಚಾಗಿ ಕೊಡಬೇಕು. 3 ರಾಜ್ಯಕ್ಕೆ, ಒಂದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ. 6,200 ಚಿಲ್ಲರೆ ಕೋಟಿಗಳನ್ನ ಅಡಿಷನಲ್ ಅಂತ ಕೊಡಬಹುದು ಅಂತ ರೆಕಮೆಂಡ್ ಮಾಡ್ತಾರೆ. ಆದ್ರೆ ನಮ್ಗೆ ಇಲ್ಲಿಯವರೆಗೆ ಅದನ್ನ ಕೊಡಲಿಲ್ಲ. ಅದು ಹೋಗ್ಲಿ, ನಾವು ಟ್ಯಾಕ್ಸ್ ಕಟ್ಟಿರೋ ಪ್ರಮಾಣ ನೋಡಿದ್ರೆ 4,50,000 ಕೋಟಿ ರೂಪಾಯಿಯನ್ನ ನಾವು ಕಲೆಕ್ಟ್ ಮಾಡಿ ಕಳಿಸಿದ್ವಿ. ನಮಗೆ ಅದರ ಪರ್ಸೆಂಟೇಜ್ ಬರಬೇಕಲ್ಲ ಸರಿಯಾಗಿ, ಆದ್ರೆ ಅದನ್ನು ಕೊಟ್ಟೇ ಇಲ್ಲ. ನಮಗೆ 54,000 ಮಾತ್ರ ಕೊಟ್ಟಿದ್ದಾರೆ. ನಾವು 2ನೇ ಸ್ಥಾನದಲ್ಲಿದ್ರೂ ಕೂಡ ನಮಗೆ ಸ್ಪೆಷಲ್ ಆಗಿ 5,000 ಕೋಟಿ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂತೇಳಿ ಪ್ಲಾನಿಂಗ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು ಕೂಡ ನಮಗೆ ಅದನ್ನ ಕೊಟ್ಟಿದ್ರು. ಇವತ್ತು ನಾವು ಮೊನ್ನೆನಲ್ಲಿ ನಮ್ಮ ರಾಜ್ಯದಿಂದಲೇ ಹೋಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ ನಿರ್ಮಲಾ ಸೀತಾರಾಮನ್. ನಮಗೂ ಬಹಳ ಹೆಮ್ಮೆ, ನಮ್ಮಿಂದ ಹೋದವರು ಹಣಕಾಸಿನ ಸಚಿವರಾಗಿದ್ದಾರಲ್ಲ, ನಮಗೇನೋ ಹೆಚ್ಚು ಹಣ ಸಿಗಬಹುದು. ಅವರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಅಂದ್ರೆ ಇಂಟರಿಮ್ ರಿಪೋರ್ಟ್ ಅಲ್ಲಿ ಮಾತ್ರ 5,000 ಕೋಟಿ ಅಂತ ಕೊಟ್ಟಿದ್ದಾರೆ, ಫೈನಲ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಮಾಡಿದವರು ಯಾರು? ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲೂ ಇದೆ, ಫೈನಲ್ ರಿಪೋರ್ಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ನಮಗೆ ಕೊಡಬೇಕಾಗಿದ್ದನ್ನ ಕೊಡೋದಕ್ಕೆ ಅವರಿಗೆ ಇಲ್ಲಿವರೆಗೂ ಸಾಧ್ಯ ಇಲ್ಲ. ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಕೊಡೋದೆಲ್ಲ ಕೊಟ್ಬಿಟ್ಟಿದೀವಿ ಕರ್ನಾಟಕಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ. ಬರಗಾಲ ಬಂದಿದೆ, ಯಾರು ನಾವು ಬರಗಾಲ ಅಪೇಕ್ಷೆ ಮಾಡಿಲ್ಲ. ಒಕ್ಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿನೇ ಬಿಂಬಿಸಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಎಷ್ಟು ಸ್ಥಾನಗಳನ್ನ ಗೆಲ್ತೀವಿ ಎಲ್ಲ ಕೇಳೋದ್ ಬೇಡ್ರಿ. ಈ ಸರಿ ಮುದ್ದನ್ ಮೇಗೌಡರು ಗೆದ್ದಕ್ಕೂ ರಾಜಣ್ಣನೇ ಕಾರಣ.
ಚೇಂಜ್ ಆಗಿದೆ ಈಗ. ಒಳ ಒಪ್ಪಂದ ಏನೋ ನಡೆಯಲ್ಲ. ಯಾವುದು? ಯಾರ ಹತ್ರ ಒಳ ಒಪ್ಪಂದ? ನೋಡಿ, ಯಾವ ಒಪ್ಪಂದ ಗಿಪ್ಪಂದ ಏನೂ ಇಲ್ಲ. ನಾವೆಲ್ಲರೂ ಕೂಡ ಮುದ್ದನ್ಮೇಗೌಡರ ಪರವಾಗಿ, ಕಾಂಗ್ರೆಸ್ಸಿನ ಪರವಾಗಿ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಮುಖಂಡರು ಕೂಡ ಕೆಲಸ ಮಾಡ್ತಾರೆ. ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ. ಮುದ್ದನ್ಮೇಗೌಡರು 100ಕ್ಕೆ 100 ಲೋಕಸಭೆಯಲ್ಲಿ ಗೆದ್ದಿದ್ದಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಯಾವತ್ತ ಅವರು ಹಾಗಾದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ ಇತ್ತು, ಆದ್ರೆ ಅದರ ಇಂಪ್ಯಾಕ್ಟ್ ಯಾವ ಕಾರಣಕ್ಕೂ ಕೂಡ ಬೇರೆ ಇರಬಾರದು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಡಿಫೈನ್ ಮಾಡಿದೆ. ಆದ್ರೆ ಇವತ್ತು ಏನಾಗಿದೆ, ಆ ಡೆವಲ್ಯೂಷನ್ ಆಫ್ ಫೈನಾನ್ಸಸ್ ಥ್ರೂ ದಿ ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ತುಂಬಾ ಕೆಳಮಟ್ಟಕ್ಕೆ ಹೋಗಿದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ರಾಜ್ಯ ಸರ್ಕಾರ ಹಣಕಾಸು ಆಯೋಗಗಳನ್ನ ಮಾಡಿದ್ದಾರೆ. ಹಿಂದೆ ಪ್ಲಾನಿಂಗ್ ಕಮಿಷನ್ ಇತ್ತು, ಈಗ ಅದನ್ನ ನೀತಿ ಆಯೋಗ ಅಂತ ಮಾಡಿದ್ದಾರೆ. ಆ ನೀತಿ ಆಯೋಗದವರು ರಾಜ್ಯಕ್ಕೆ ಭೇಟಿ ಕೊಟ್ಟು ಆ ಹಣಕಾಸಿನ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ, ರಾಜ್ಯದ ಪ್ರಯಾರಿಟೀಸ್ಗಳೇನಿದೆ ಅನ್ನೋದನ್ನ ಅಧ್ಯಯನ ಮಾಡಿ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾರೆ. ಆ ರೆಕಮೆಂಡೇಶನ್ ಮಾಡುವಾಗ ಕೆಲವು ಪ್ಯಾರಾಮೀಟರ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಪಾಪ್ಯುಲೇಷನ್ ಇಟ್ಕೊಂಡಿದ್ದಾರೆ, ಫಾರೆಸ್ಟ್ ಕವರ್ ಇಟ್ಕೊಂಡಿದ್ದಾರೆ, ಇರಿಗೇಷನ್ ಪರ್ಸೆಂಟೇಜ್ ಕವರ್ ಇಟ್ಕೊಂಡಿದ್ದಾರೆ. ಈ ರೀತಿ 10-12 ಪ್ಯಾರಾಮೀಟರ್ಗಳನ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಏನು GST ಹೊಸದಾಗಿ ಬಂದ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡತಕ್ಕಂತ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೇವೆ. ಗುಜರಾತ್ 1ನೇ ಸ್ಥಾನದಲ್ಲಿದ್ರೆ ಕರ್ನಾಟಕ 2ನೇ ಸ್ಥಾನ. ನಾವು ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಾಗ ನಮಗೆ ಕೊಡಬೇಕಾದಂತ ಪರ್ಸೆಂಟೇಜ್ ಅನ್ನ ಡೆವಲ್ಯೂಷನ್ ಮೂಲಕ ಕೊಡಬೇಕು. ಇವತ್ತು ಅದು ಆಗ್ತಾ ಇಲ್ಲ ಅನ್ನೋದನ್ನ ನಾವು ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅನೇಕ ಬಾರಿ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಕೇಂದ್ರಕ್ಕೆ ವಿತ್ತೀಯ ಸಚಿವರಿಗೆ ಬರೆದಿದ್ದಾರೆ, ಹಣಕಾಸಿನ ಸಚಿವರಿಗೆ ಬರೆದಿದ್ದಾರೆ, ನಮಗೆ ಟ್ಯಾಕ್ಸೇಷನ್ ಕಡಿಮೆ ಆಗ್ತಾ ಇದೆ, ನಮ್ಮ ಪಾಲು ಸರಿಯಾಗಿ ಸಿಗ್ತಾ ಇಲ್ಲ, ಆದ್ರಿಂದ ನಮಗೆ ನೀವು ಕೊಡಬೇಕು, ಡೆವಲ್ಯೂಷನ್ ನಲ್ಲಿ ನೀವು ನಮ್ಗೆ ಹೆಚ್ಚಾಗಿ ಕೊಡಬೇಕು. ಆಶ್ಚರ್ಯ ಏನು ಅಂದ್ರೆ, 15ನೇ ಹಣಕಾಸಿನ ಆಯೋಗ ಬೆಂಗಳೂರಿಗೆ ಬಂದಾಗ ನಾನು ಕೂಡ ಅವತ್ತು ಅದರಲ್ಲಿ ಭಾಗವಹಿಸಿದ್ದೆ. ಕೃಷ್ಣ ಬೈರೇಗೌಡರು, ನಾವೆಲ್ಲ ಭಾಗವಹಿಸಿದ್ವಿ. ಆ ಹಣಕಾಸಿನ ಆಯೋಗ ರೆಕಮೆಂಡ್ ಮಾಡುತ್ತೆ, ಇವತ್ತು ಈ ದೇಶದ ವ್ಯವಸ್ಥೆಯನ್ನ, ಆಡಳಿತ ವ್ಯವಸ್ಥೆಯನ್ನ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಪ್ರಕಾರ ಒಂದು ಒಕ್ಕೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಾಜ್ಯಕ್ಕೆ ಬೇಕಿರುವಂತಹ ಕಾನೂನುಗಳು, ಅದಕ್ಕೆ ಇರಬೇಕಾದಂತ ಅಧಿಕಾರಗಳು ಮತ್ತು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು, ಅದೇ ಪ್ರಕಾರ ಕೇಂದ್ರಕ್ಕೆ ಇರ್ತಕ್ಕಂಥ ಅಧಿಕಾರ, ಕೇಂದ್ರಕ್ಕೆ ಇರ್ತಕ್ಕಂಥ ವ್ಯವಸ್ಥೆ, ಯಾವ ವಿಭಾಗವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ ಸಂವಿಧಾನದಲ್ಲಿ ಡಿಫೈನ್ ಮಾಡಿದ್ದಾರೆ. ಸ್ಪೆಸಿಫಿಕಲಿ ಯಾರ್ಯಾರದ ರೋಲ್ ಏನೇನು ಇರಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಹಣಕಾಸಿನ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಕೇಂದ್ರ ಒಂದು ಕಡೆ ಟ್ಯಾಕ್ಸ್ ತಗೊಳುತ್ತೆ, ರಾಜ್ಯ ಒಂದು ಕಡೆ ಟ್ಯಾಕ್ಸ್ ತಗೊಳುತ್ತೆ. ಮೊದಲಿಗೆ ವ್ಯಾಟ್ ಇತ್ತು, ಅದಕ್ಕಿಂದಕ್ಕೆ ಸೆಂಟ್ರಲ್ ಟ್ಯಾಕ್ಸ್ ಅಂತ ಇತ್ತು. ಬದಲಾವಣೆ ಆದ ಮೇಲೆ GST ಬಂದಿದೆ. ಈ ಟ್ಯಾಕ್ಸೇಷನ್ ಅನ್ನೋದ್ರಲ್ಲಿ ಕೇಂದ್ರಕ್ಕೆ
ಎಷ್ಟು ಹೋಗ್ಬೇಕು, ರಾಜ್ಯಕ್ಕೆ ಎಷ್ಟು ಹೋಗ್ಬೇಕು ಅಂತೇಳಿ ಡಿಫೈನ್ ಮಾಡಿದ್ದಾರೆ. ಒಂದೊಂದು ರಾಜ್ಯಕ್ಕೂ ಇಂತಿಷ್ಟು ಟ್ಯಾಕ್ಸ್ ಅನ್ನ ಅವರು ಕಲೆಕ್ಟ್ ಮಾಡೋದ್ರಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸೇಷನ್ ಅಂತೇಳಿ ಡೆವಲ್ಯೂಷನ್ ಅನ್ನ ಡಿಫೈನ್ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಇಷ್ಟು ಟ್ಯಾಕ್ಸ್ ನೀವು ಕಟ್ಟಿದ್ದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಕಳೆದ ವರ್ಷ 2021 ಟ್ಯಾಕ್ಸೇಷನ್ ಅನ್ನು ನೋಡಿದಾಗ 4.31% ನಮ್ಮ ಸೆಂಟ್ರಲ್ ಟ್ಯಾಕ್ಸೇಷನ್ GST ನಲ್ಲಿ ನಮಗೆ ಕೊಡ್ತಾ ಇದೆ. ಈ ಬಾರಿ ಅಂದ್ರೆ 21-22ಕ್ಕೆ 3.21 ಟ್ಯಾಕ್ಸ್ ಅನ್ನ 2% ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಹೆಚ್ಚು ಕಡಿಮೆ 1.5% ಟ್ಯಾಕ್ಸ್ ಕಮ್ಮಿ ಆಗಿದೆ. ನಮಗೆ ರಾಜ್ಯಕ್ಕೆ ನಷ್ಟ ಆಗಿದೆ. ನಮಗೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಬಹಳ ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿ ಯಾವತ್ತೂ ಕೂಡ, ಯಾಕಂದ್ರೆ